ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವರು ನಿಮ್ಮ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಕಾಷನ್ ಡೆಪಾಸಿಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ನಿಮಗೂ ಕಾಷನ್ ಕೊಡ್ತಾ ಇದ್ದಾರೆ. ಸೊ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತು ಅಂತ ತಿಳ್ಕೊಂಡಿದ್ದೀನಿ, ಆದರೂ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಹಾಗಾಗಿ ಅವರೇ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸಿಂದ ಒಂದಷ್ಟು ಡಿಸ್ಕಸ್ ಮಾಡೋಣ. ಕಾಷನ್ ಡೆಪಾಸಿಟ್ ಯಾರು, ಯಾಕೆ, ಯಾವಾಗ ಕಟ್ಟಬೇಕು, ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ, ಯಾರು ಕಟ್ಟಬೇಕಾಗತ್ತೆ, ಯಾರಿಗೆ ಅವಶ್ಯಕತೆ ಇಲ್ಲ ಅಂತ. ಸೊ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ. ಆಗಲಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ PDF ವೆಬ್ಸೈಟಿಂದ, ಡೀಟೇಲ್ ಆಗಿ ನೋಡ್ಕೊಳ್ಳಿ. ಪ್ರಿಂಟರ್ ಇದ್ದರೆ ಪ್ರಿಂಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. Caution deposit is not required for UG, dental, Ayush, engineering, agriculture, veterinary, etc. See it. ಕಾಷನ್ ಡೆಪಾಸಿಟ್ ನೀವೇನಾದರೂ ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾಷನ್ ಡೆಪಾಸಿಟ್ ಅಗತ್ಯ ಇಲ್ಲ. ಸೊ ಈಗ ಇವರೆಲ್ಲರಿಗೂ ಅಗತ್ಯ ಇಲ್ಲ. ಮತ್ತು ಯಾರಿಗೆ ಅಗತ್ಯ ಇದೆ ಅಂದರೆ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಕೌನ್ಸಿಲಿಂಗ್. MBBS ಸೀಟ್ಗೆ ಟ್ರೈ ಮಾಡ್ತಾ ಇರೋರಿಗೆ ಮಾತ್ರ ಬೇಕಾಗುತ್ತೆ. ಸೀಟ್ ಅಲಾಟೆಡ್ ಇನ್ ದ UG ನೀಟ್ ಫಸ್ಟ್ ರೌಂಡ್ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಸೆಲೆಕ್ಟೆಡ್ ಚಾಯ್ಸ್ 2 ಅಂಡ್ ಪೇಡ್ ದ ಫೀಸ್ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ, ಡೆಂಟಲ್ ಅಲಾಟ್ ಆಗಿದೆ, ಆಯುಷ್ ಸೀಟ್ ಅಲಾಟ್ ಆಗಿದೆ, ಸೆಲೆಕ್ಟೆಡ್ ಚಾಯ್ಸ್ 2 ಅಂಡ್ ಪೇಡ್ ದ ಫೀಸು ಕಟ್ಟಿದ್ದೀರಾ ಅಂದರೆ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ನೀವು ಫೀಸ್ ಕಟ್ಟಿದ್ದೀರಾ ಅನ್ಕೊಳ್ಳಿ, ಡೆಂಟಲ್ ಸೀಟ್ ಅಲಾಟ್ ಆಗಿದೆ, ಫೀಸ್ ಕಟ್ಟಿದ್ದೀರಾ. ಸೊ ಇದೊಂದು ಇಂಪಾರ್ಟೆಂಟ್ ಥಿಂಗ್, ಯಾಕೆಂದರೆ ತುಂಬ ಜನಕ್ಕೆ ಸ್ಟೂಡೆಂಟ್ಸ್ಗೆ ಡೌಟ್ ಇತ್ತು. ಸೀಟ್ ಅಲಾಟೆಡ್ ಇನ್ UG ನೀಟ್ ಫಸ್ಟ್ ರೌಂಡ್ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಸೆಲೆಕ್ಟೆಡ್ ಚಾಯ್ಸ್ 2. ಇದು ಯಾವುದೇ ಸೀಟು, ಆಯುಷ್ ಇರಲಿ, ಡೆಂಟಲ್ ಇರಲಿ, ಮೆಡಿಕಲ್ ಆಗಲಿ, ನಿಮ್ಗೆ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ ಅನ್ಕೊಳ್ಳಿ, ನಾಳೆಯಿಂದ ಕೊಡಬಹುದು. ಫೀಸು ಕಟ್ಟಿದ್ದೀರಾ, ಸೊ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಸೀಟ್ ಅಲಾಟ್ ಆಗಿದೆ, ಆಯುಷ್ ಇರ್ಬೋದು, ಡೆಂಟಲ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಫೀಸ್ ಕಟ್ಟಿದ್ದೀರಾ ಅಂದರೆ ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ. ಇದೊಂದು ಚೆನ್ನಾಗಿದೆ ಪಾಯಿಂಟ್ ಇದು. Choice 3 opted candidates in the first round and candidates entered in the options in the first round but not allotted any seat in the first round and willing to participate in the second round for UG Medical NEET 2024 should pay that caution deposit rupees 1 lakh to become eligible to participate in the second round. Most important. ಇಷ್ಟೊತ್ತು ಯಾರು ಕಟ್ಟಬಾರ್ದು ಅಂತ ಹೇಳ್ತಿದ್ವಲ್ಲ, ಈಗ ಯಾರು ಕಟ್ಟಬೇಕು. ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟಿದ್ದೀರಾ ನೀವು. ನೆಕ್ಸ್ಟು ನಿಮಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ, ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮೆಡಿಕಲ್ಗೆ ಮಾತ್ರ UG ಮೆಡಿಕಲ್ ಸೀಟ್ 2024 ಏನಾದರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಯು ಶುಡ್ ಪೇ ದ ಕಾಷನ್ ಡೆಪಾಸಿಟ್ ಆಫ್ 1 lakh ಟು ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಚಾಯ್ಸ್ 3 ಕೊಟ್ಟಿರೋರು, ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅನ್ನೋರು, ಮೆಡಿಕಲ್ ಸೀಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿರೋರು 1 ಲಕ್ಷ ರೂಪಾಯಿ ಕಟ್ಟಲೇಬೇಕು, ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ. ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ SC ST ಎಲ್ಲ ಶುಡ್ ಪೇ ದ ಕಾಷನ್ ಡೆಪಾಸಿಟ್ ಆಫ್ rupees 1 lakh ಟು ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಎಲ್ಲರಿಗೂ ಇದು ಮ್ಯಾಂಡೇಟರಿ. ಇಲ್ಲಿ ಇಂಜಿನಿಯರಿಂಗ್ ಅಂತ ಎಲ್ಲೂ ಬಂದಿಲ್ಲ ಅನ್ಸುತ್ತೆ. ಇಂಜಿನಿಯರಿಂಗಲ್ಲಿ ಫೀಸ್ ಕಟ್ಟಿರೋದು, ಇಂಜಿನಿಯರಿಂಗಲ್ಲಿ ಫೀಸೇ ಕಟ್ಟಬೇಕಾಗಿಲ್ಲ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ. ಓಕೆ. ಕಾಷನ್ ಡೆಪಾಸಿಟ್ ಶುಡ್ ಬಿ ಪೇಡ್ ಥ್ರೂ ಆನ್ಲೈನ್, DD ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಮೊದಲು ಹೇಳಿದ್ರೆ ಇದು ಇನ್ಫಾರ್ಮೇಷನ್ ಬುಲೆಟಿನಲ್ಲೂ ಇದೆ. ಇಫ್ ಎ ಕ್ಯಾಂಡಿಡೇಟ್ ಗೆಟ್ಸ್ ದ ಮೆಡಿಕಲ್ ಸೀಟ್, ಇದೊಂದು ಕ್ವಶನ್ ತುಂಬ ಜನ ಏನು ಮಾಡಿದ್ದಾರೆ, ದುಡ್ಡು ವಾಪಸ್ ಕೊಡ್ತಾರ ಇಲ್ಲ ಸರ್ ಅಂತ ತುಂಬ ಡೌಟ್ ಇದೆ. ಏನಾದ್ರು ನಿಮ್ಗೆ ಮೆಡಿಕಲ್ ಸೀಟ್ ಏನಾದರೂ ಸಿಕ್ಕರೆ ದ ಕಾಷನ್ ಡೆಪಾಸಿಟ್ ಪೇಯ್ಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ ದ ಫೀಸ್ಗೆ ಅಡ್ಜಸ್ಟ್ ಮಾಡ್ಕೋತಾರೆ. If a candidate gets the medical seat in the second round and fails to pay the balance fees, ಮೆಡಿಕಲ್ ಸೀಟ್ ಸಿಕ್ಬಿಡ್ತು ನಿಮಗೆ ಸೆಕೆಂಡ್ ರೌಂಡು, ನಿಮ್ಮ ಕೈಲಿ ಉಳಿದಿರುವ ಫೀಸ್ ಕಟ್ಟಕ್ಕೆ ಆಗಲಿಲ್ಲ, ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಕಾಷನ್ ಡೆಪಾಸಿಟ್ ಪೇಯ್ಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಫೋರ್ಫಿಟೆಡ್. ನೀವು ದುಡ್ಡು ಕಟ್ಟಿರೋದು ಹೊರಟೋಗುತ್ತೆ, ಮುಟ್ಟುಗೋಲು ಹಾಕೋತಾರೆ. ಆ್ಯಂಡ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀ ಟು ದ KE ಆಸ್ ಪರ್ ರೂಲ್ಸ್. ಕಂಪ್ಲೀಟ್ ಆಗಿ ನೀವು ಫಸ್ಟ್ ಇಯರ್ ಫೀಸ್ ಕೊಡಬೇಕು. 1.5 ಲಕ್ಷ ಆಗಿರ್ಬೋದು, 12 ಲಕ್ಷ ಆಗಿರ್ಬೋದು, 17, 20, 22, 25 ಯಾವ ಸೀಟ್ ಅಲಾಟ್ ಆಗಿದೆ ನಿಮಗೆ ಅಷ್ಟದ್ದು ಕಂಪ್ಲೀಟಾಗಿ ಕೊಡಬೇಕಾಗತ್ತೆ. ಗಮನ ಇರಲಿ, ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ದ ಫೀ ಪೇಡ್ ಅಟ್ KE ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಕಾಷನ್ ಡೆಪಾಸಿಟ್. ಬೇರೆ ಯಾವುದೇ ಕೋರ್ಸಲ್ಲಿ ಫೀಸ್ ಕಟ್ಟಿರೋದನ್ನ ಕನ್ಸಿಡರ್ ಮಾಡಲ್ಲ. ಶೆಡ್ಯೂಲ್ ಟು ಪೇ ದ ಕಾಷನ್ ಡೆಪಾಸಿಟ್ ವಿಲ್ ಬಿ ನೋಟಿಫೈಡ್ ಲೇಟರ್. ಯಾವಾಗ ಪೇ ಮಾಡಬೇಕು ಏನು ಅಂತ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ಏನಿದೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪೇಡ್ ದ ಕಾಷನ್ ಡೆಪಾಸಿಟ್ ವಿಲ್ ಓನ್ಲಿ ಬಿ ಅಲೋಡ್ ಟು ರೀಆರ್ಡರ್ ಆಪ್ಷನ್ಸ್ ಬೇಸ್ಡ್ ಆನ್ ದ ಫಸ್ಟ್ ರೌಂಡ್ ಚಾಯ್ಸ್ ಸೆಲೆಕ್ಷನ್ ಫಾರ್ ಸೆಕೆಂಡ್ ರೌಂಡ್. ಯಾರ್ಯಾರು ಕಾಷನ್ ಡೆಪಾಸಿಟ್ ಕೊಟ್ಟಿದ್ದೀರೋ ಅವ್ರಿಗೆ ಮಾತ್ರ ಸೆಕೆಂಡ್ ರೌಂಡಲ್ಲಿ ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ಪೇ ದ ಕಾಷನ್ ಡೆಪಾಸಿಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಫಾರ್ UG ಮೆಡಿಕಲ್ ಸೀಟ್, ಸಚ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ಗೆ
ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಈವನ್ ಇಫ್ ದೇ ಹ್ಯಾವ್ ಎಂಟರ್ಡ್ ದ ಮೆಡಿಕಲ್ ಆಪ್ಷನ್ಸ್ ಇನ್ ದ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರಬಹುದು, ನಿಮ್ಗೆ ಅಲೋ ಮಾಡೋದಿಲ್ಲ. ಯಾಕೆ ಅಂದರೆ ನೀವು ಕಾಷನ್ ಡೆಪಾಸಿಟ್ ಕಟ್ಟಿಲ್ಲ ಅಂತ. ನೆಕ್ಸ್ಟ್ ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಕಾಷನ್ ಡೆಪಾಸಿಟನ್ನು ಪಾವತಿಸುವ ಅಗತ್ಯ ಇಲ್ಲ. ದಂತಹ ವೈದ್ಯಕೀಯ, ಇಂಜಿನಿಯರಿಂಗು, ಆಯುಷ್, ಕೃಷಿ ವಿಜ್ಞಾನ ಯಾವುದೇ ಸೀಟ್ಗಳಿಗೆ ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದರೆ ದುಡ್ಡು ಕಟ್ಟೋಷ್ಟಿಲ್ಲ, ಕಾಷನ್ ಡೆಪಾಸಿಟ್ ಬೇಕಾಗಿಲ್ಲ. ಓನ್ಲಿ ಫಾರ್ ಮೆಡಿಕಲ್. ಯುಜಿ-ನೀಟ್ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟಿಗೆ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಕಾಷನ್ ಡೆಪಾಸಿಟ್ ಅನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೋರ್ಸ್ಗೆ ಏನಾದರೂ ಚಾಯ್ಸ್ 2 ಕೊಟ್ಟು ನೀವು ಫೀಸ್ ಕಟ್ಟಿದರೆ ಕಾಷನ್ ಡೆಪಾಸಿಟ್ ಕಟ್ಟೋ ಅಗತ್ಯ ಇಲ್ಲ. ಆಗಲೇ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಹೇಳಿದೆ, ಈ ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಮೊದಲನೇ ಸುತ್ತಿನ ಚಾಯ್ಸ್ 3 ವಿದ್ಯಾರ್ಥಿಗಳು ಹಾಗೂ ಮೊದಲನೇ ಸುತ್ತಿಗೆ ಆಪ್ಷನ್ಗಳನ್ನು ದಾಖಲಿಸುವ ಆದರೆ ಯಾವುದೇ ಸೀಟು ಹಂಚಿಕೆಯಾಗದವರು ಯುಜಿ-ನೀಟ್ 2024 ಎರಡನೇ ಸುತ್ತಿನ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು 1 ಲಕ್ಷ ರೂಪಾಯಿಯನ್ನು ಕಾಷನ್ ಡೆಪಾಸಿಟ್ ಕೊಡಬೇಕು. ಎಲ್ಲ ಕ್ಯಾಟಗರಿಯವರು ಕೊಡಬೇಕು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ಕಾಷನ್ ಡೆಪಾಸಿಟ್ ಅನ್ನು ಪಾವತಿಸುವ ಎಲ್ಲ ಅಭ್ಯರ್ಥಿಗಳನ್ನು ಎರಡನೇ ಸುತ್ತಿಗೆ ವೈದ್ಯಕೀಯ ಸೀಟಿಗೆ ಆಪ್ಷನ್ಗಳನ್ನು ಮಾರ್ಪಡಿಸಿಕೊಳ್ಳಲು ಮೊದಲನೇ ಸುತ್ತಿನ ಚಾಯ್ಸ್ಗಳನ್ನು ಅನುವು ಮಾಡಿಕೊಡಲಾಗುವುದು. ಅಂದರೆ ರೀಆರ್ಡರ್ ಮಾಡ್ಕೋಬಹುದು ನೀವು, ದುಡ್ಡು ಕಟ್ಟಿಲ್ಲ ಅಂದರೆ. ನಿಮಗೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದರೂ ಸಹ ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳ್ತಿರೋದು? ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ನು ಡೌನ್ಲೋಡ್ ಮಾಡ್ಕೊಂಡು ದಯವಿಟ್ಟು ಓದಿ. ಥ್ಯಾಂಕ್ ಯು.